ಬಂಗಾರಪೇಟೆ ತಾಲೂಕು ಒಕ್ಕಲಿಗರ ಬಳಗದ ವತಿಯಿಂದ ಸತ್ಸಂಗ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಡಾ ಶ್ರೀ 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 ಬಾಲಗಂಗಾಧರನಾಥ ಸ್ವಾಮೀಜಿರವರ ದಿವ್ಯ ಸಾನ್ನಿಧ್ಯದೊಂದಿಗೆ ಮತ್ತು ಶ್ರೀ 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 ನಿರ್ಮಲಾನಂದನಾಥ ಸ್ವಾಮೀಜಿಗಳ ಆಶೀರ್ವಚನ ಕಾರ್ಯಕ್ರಮವು ಕೋಲಾರ ಮುಖ್ಯ ರಸ್ತೆಯಲ್ಲಿರುವ ಕೆಂಪೇಗೌಡ ಭವನದಲ್ಲಿ ಸತ್ಸಂಗ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಕೋಲಾರ ಸಂಸದರಾದ ಎಂ ಮಲ್ಲೇಶ್ ಮುನಿಸ್ವಾಮಿ ಸತ್ಸಂಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶ್ರೀ 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 ನಿರ್ಮಲಾನಂದ ಸ್ವಾಮೀಜಿಗಳ ಆಶೀರ್ವಾದ ಪಡೆದುಕೊಂಡರು. ಈ ಕಾರ್ಯಕ್ರಮದಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಭಾಗವಹಿಸಿದಂತ ಸಾರ್ವಜನಿಕರು ಕೂಡ ಸ್ವಾಮೀಜಿಗಳ ಆಶೀರ್ವಾದ ಪಡೆದುಕೊಂಡರು. ವರದಿ ಸೈಫುಲ್ಲಾ, ಎಬಿ ನ್ಯೂಸ್, ಬಂಗಾರಪೇಟೆ. ಬೆಳಿಗ್ಗೆ ನದಿಯಲ್ಲಿ ಸ್ನಾನ ಮಾಡಿ ಶುಚಿರ್ಭೂತರಾಗಿ ನಡ್ಕೊಂಡು ಬರಬೇಕಾದ್ರೆ ಕಾಶಿಯ ನಮ್ಮ ಮಠ ಇದೆಯಲ್ಲ, ಚುಂಚಗಿ ಮಠ ಇದೆಯಲ್ಲ, ಆ ಮಠದ ಒಂದು 4 ಮನೆಗಳ ನಂತರದಲ್ಲಿ ಅಲ್ಲಿ ಒಬ್ಬ ಜಗತಿ ಮೇಲೆ ಕುಳಿತುಕೊಂಡು, ಜಗತಿ ಅಂದರೆ ಗೊತ್ತಾಗುತ್ತಲ್ಲ, ಗೊತ್ತಾ ಜಗತಿ ಅಂದರೆ? ಜಗತಿ ಮೇಲೆ ಕುಳಿತುಕೊಂಡು ಮನೆ ಮುಂದಿನ ಪ್ಲ್ಯಾಟ್ಫಾರ್ಮ್ ಮೇಲೆ ಕುಳಿತುಕೊಂಡು ಹಿಂಗೆ ಹೇಳ್ತಿದ್ದಂತೆ. ಏನಂತ? ಡುಕೃಂಕರಣೆ 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 ಅಂತ ಇಟ್ಕೊಂಡು ಭಜಿಸ್ತಾ ಇದ್ದಂತೆ. ಯಾರೊಬ್ಬ ಹಣ್ಣು ಮುದುಕ. ಎಷ್ಟು ವಯಸ್ಸು? 80 ಆಗಿದೆ. 80 ವಯಸ್ಸಾಗಿರ್ತಕ್ಕಂಥ ಹಣ್ಣು ಮುದುಕ ಏನು ಹೇಳ್ತಿದ್ದಾನೆ? ಡುಕೃಂಕರಣೆ ಡುಕೃಂಕರಣೆ ಡುಕೃಂಕರಣೆ. ವಾಟ್ ಎಕ್ಸಾಕ್ಟ್ಲಿ ದ ಡುಕೃಂಕರಣೆ ಈಸ್? ಪಾಣಿನಿ ಅಷ್ಟಾಧ್ಯಾಯ ಅಂತ ಒಂದು ಗ್ರಾಮರ್ ಇದೆ, ವ್ಯಾಕರಣದಲ್ಲಿ ಬರ್ತಕ್ಕಂಥ ಅಷ್ಟಾಧ್ಯಾಯ ಒಂದು ಸೂತ್ರ. ಅರ್ಥ ಆಗುತ್ತಾ? ನಮ್ಮ ಗಣಿತದಲ್ಲಿ ಸೂತ್ರಗಳಿದ್ದ ಹಾಗೆ, ವಿಜ್ಞಾನದಲ್ಲಿ ನಿಯಮಗಳಿದ್ದ ಹಾಗೆ, ಸಂಸ್ಕೃತ ವ್ಯಾಕರಣದಲ್ಲಿ ಕೂಡ ಕೆಲವು ನಿಯಮಗಳಿರ್ತವೆ. ಅಂಥದ್ದೊಂದು ನಿಯಮ ಯಾವುದು? ಡುಕೃಂಕರಣೆ ಹೇಳಿದಲ್ಲ ಅವರು.